ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ವಾಸ್ತು ಎಕ್ಸ್ಪರ್ಟ್ ಮಂಜುನಾಥ್ ಸಿಂಧಲಿ. ಸ್ನೇಹಿತರೆ, ತುಂಬ ದಿನ ಆಯಿತು ವಿಡಿಯೋ ಮಾಡಲಾರದೆ, ದಯವಿಟ್ಟು ಕ್ಷಮಿಸಿ. ತುಂಬ ಆಗಿದ್ದೆ, ತುಂಬ ಫೋನ್ ಕಾಲ್ಸ್ ಬರ್ತಿದ್ದು, ಹಾಗೂ ಬೇರೆಯವರ ಮನೆಗೂ ಸಹ ನಾವು ವಾಸ್ತು ವಿಸಿಟಿಂಗ್ ಮಾಡ್ತಾ ಇದ್ದೀವಿ. ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ತುಂಬ ಲೇಟ್ ಆಯಿತು. ಈಗ ನೆಕ್ಸ್ಟ್ ಡೈರೆಕ್ಟ್ ಟಾಪಿಕಲ್ಲಿ ಎಂಟ್ರಿ ಆಗೋಣ. ಈಗ BMD ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಮ್ಮ BMD ವಾಸ್ತುವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಸಿಂಬಲ್ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಶನ್ ಕೂಡ ಪ್ರೆಸ್ ಮಾಡಿ. ಇವತ್ತಿನ ಸಂಚಿಕೆ ಏನೆಂದರೆ, ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊತಾರೆ. ಕೆಲವು ಮನೆಗಳಲ್ಲಿ ಆತ್ಮಹತ್ಯೆ ಆಗಿರುತ್ತೆ, ಕೆಲವು ಮನೆಗಳಲ್ಲಿ ದುರ್ಘಟನೆ ಸಂಭವಿಸುತ್ತೆ. ಆ ಥರ ಇದ್ದಾಗ ಏನು ಸಮಸ್ಯೆ ಆಗಿರುತ್ತೆ ಮನೆಯಲ್ಲಿ ವಾಸ್ತು ಅಂತ ನಾವು ಗಮನಿಸಿದರೆ ನೋಡಿ, ಇಲ್ಲೇನಾಗುತ್ತೆ, ಇದು ಮನೆಯ 4 ಗೋಡೆಗಳು, ಇದು ಮನೆಯ 4 ಗೋಡೆಗಳು, ಹಾಗೂ ಇದು ಮನೆಯ ಕಾಂಪೌಂಡ್. 4 ದಿಕ್ಕಿಗೂ ಕಾಂಪೌಂಡ್ ಇರುತ್ತೆ. 4 ದಿಕ್ಕಿಗೂ ಕಾಂಪೌಂಡ್ ಇದೆ. ಓಕೆ, ಈಗ ಸಾಧಾರಣವಾಗಿ ನೀರಿನ ಸಂಪು ಎಲ್ಲಿ ಮಾಡ್ಕೋಬೇಕು? ಈಶಾನ್ಯದಲ್ಲಿ. ಇದು ಈ ಮೂಲೆಯಿಂದ, ಅಂದ್ರೆ ಮನೆಯ ಹೊರಗಡೆಯಿಂದ ಈಶಾನ್ಯ ಮೂಲೆಯಿಂದ ವಾಯುವ್ಯ ಮೂಲೆಯವರೆಗೂ 9 ಭಾಗ ಮಾಡ್ಕೊಳ್ಳಿ. ಈ ರೀತಿ 9 ಭಾಗ ಮಾಡ್ಕೊಂಡ್ಮೇಲೆ ಸೇಮ್ ಅದೇ ರೀತಿ ಪೂರ್ವಕ್ಕೂ ಸಹ ಮಾಡ್ಕೊಳ್ಳಿ 9 ಭಾಗ. ಒಂಬತ್ತು ಭಾಗ. ಮನೆಯಲ್ಲಿ ದುರ್ಘಟನೆ ಸಂಭವಿಸಿದಾಗ ಏನು ತೊಂದರೆ ಆಗಿರುತ್ತೆ, ವಾಸ್ತು ಏನ್ ಪ್ರಾಬ್ಲಮ್ ಆಗಿರುತ್ತೆ ನೋಡಿ. ಈ ಪೂರ್ವ ದಿಕ್ಕಿನ ಕಾಂಪೌಂಡ್ ಅನ್ನು, ಈ ಉದ್ದ ಏನಿದೆ ಅಲ್ವಾ, ಇದನ್ನ 9 ದಿಕ್ಕು ಮಾಡಬಾರದು. ಮನೆಯ ಗೋಡೆ ಇದೆ ಅಲ್ವಾ, ಅದನ್ನು 9 ಭಾಗ ಮಾಡಬೇಕು. ಇಲ್ಲಿ ಸಹ ಅಷ್ಟೇ, ಇದು ಉತ್ತರ ದಿಕ್ಕು, ಉತ್ತರ ದಿಕ್ಕಿನ ಮನೆಯ ಗೋಡೆ 9 ಭಾಗ ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ, ಕೆಲವರು ಏನ್ ಮಾಡ್ತಾರೆ, ಕೆಲವರಿಗೆ ಜಾಗ ಇರೋದಿಲ್ಲ. ಹಾಗಾಗಿ ಸಂಪು ನಿರ್ಮಾಣ ಈಶಾನ್ಯ ಮೂಲೆ ಇಲ್ಲಿ ಮಾಡೋ ಬದಲು ಅವ್ರೇನ್ ಮಾಡ್ತಾರೆ, ಈ ವಾಯು ಮೂಲೆಯಲ್ಲಿ ಮಾಡ್ತಾರೆ. ಇಲ್ಲಿ ವಾಯುಮೂಲೆಯಲ್ಲಿ ನೀರಿನ ಸಂಪು ಮಾಡ್ಕೊಂಡ್ಬಿಡ್ತಾರೆ ನೋಡಿ. ಇದು ವಾಯುಮೂಲೆ, ಇಲ್ಲಿ ವಾಯುಮೂಲೆಯಲ್ಲಿ ನೀರಿನ ಸಂಪು ಮಾಡ್ಕೊಂಡ್ಬಿಡ್ತಾರೆ. ಸಂಪು ಆಯ್ತಾ? ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ, ಅವಾಗ ಈಶಾನ್ಯ ಮೂಲೆಯಲ್ಲಿ ಇರೋದಿಲ್ಲ, ಇಲ್ಲಿ ಯಾವ ಮೂಲೆಯಲ್ಲಿ ಸಹ ಇರೋದಿಲ್ಲ. ಅರ್ಥ ಆಯ್ತಾ? ಈಶಾನ್ಯ ಮೂಲೆಯಲ್ಲಿ ಇರೋದಿಲ್ಲ ಸಂಪು, ಕೇವಲ ವಾಯುಮೂಲೆಯಲ್ಲಿ ಸಂಪು ಇರುತ್ತೆ. ಅವಾಗ ಏನಾಗುತ್ತೆ, ಇಂಥ ಮನೆಯಲ್ಲಿ ವಾಯುಮೂಲೆಗೆ ಸಂಪಿದ್ದಾಗ ಇದ್ದಕ್ಕಿದ್ದಂಗೆ ಸೂಸೈಡ್ ಅಟೆಂಪ್ಟ್ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಇದೆ. ಆ ರೀತಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ನಾವು ಅದನ್ನ ಮನೆಯನ್ನು ಸಹ ಪರಿಶೀಲನೆ ಮಾಡಿದ್ದೇವೆ, ಅಂತ ಮನೆ ಸಹ ಪರಿಶೀಲನೆ ಮಾಡಿದ್ದೇವೆ ನಾವು. ಹಾಗಾಗಿ ಇದೊಂದು ನೀವು ತುಂಬಾ ಎಚ್ಚರ ವಹಿಸಬೇಕು. ದಯವಿಟ್ಟು ಯಾವುದೇ ಕಾರಣಕ್ಕೂ ವಾಯುಮೂಲೆಯಲ್ಲಿ ಸಂಪು ಮಾಡಬಾರದು. ನೆಕ್ಸ್ಟ್ ಇನ್ನೊಂದೇನಂದ್ರೆ, ವಾಯುಮೂಲೆಯಲ್ಲಿ ಸಂಪು ಮಾಡಿದ್ರೆ ಹಣ ಹೆಚ್ಚಾಗಿ ಖರ್ಚಾಗುತ್ತೆ. ಆಮೇಲೆ ದೂರದಿಂದ, ನಿಮ್ಮ ಒಂದು ದೂರದ ಸಂಬಂಧಿಕರು ಯಾರು ಇದ್ದಾರೋ ಅವ್ರ ಕಡೆಯಿಂದ ನೀವು
ಸಾಲ ಮಾಡುವಂತ ಪರಿಸ್ಥಿತಿ ಬರ್ತದೆ. ಏನು, ವಾಯುಮೂಲೆಯಲ್ಲಿ ಸಂಪು ನಿರ್ಮಾಣ ಮಾಡಿಕೊಂಡಾಗ ನಿಮ್ಮ ಸಂಬಂಧಿಕರು ಯಾರಾದ್ರೂ ದೂರದ ಊರಿನಲ್ಲಿ ಇದ್ರೆ ಅವರ ಹತ್ರ ನೀವು ಸಾಲ ಮಾಡುವ ಹಾಗೂ ಸಾಲ ಕೇಳುವ ಸಾಧ್ಯತೆ ಇರುತ್ತೆ. 100% ಸಾಧ್ಯತೆ ಇರುತ್ತೆ. ಅವ್ರ ಹತ್ರ ನೀವು ಸಾಲ ಮಾಡ್ತೀರಾ, ಆಯ್ತಾ. ಹಾಗೂ ಕೋರ್ಟ್ ಕೇಸ್ ವಿಚಾರಗಳು, ಕೋರ್ಟ್ ಕೇಸಲ್ಲಿ ಸಿಗಿ ಬೀಳೋದು, ಈ ರೀತಿ ಎಲ್ಲ ಇರುತ್ತೆ. ಹಾಗೂ ಇದಕ್ಕೆ ವಾಯುಮೂಲೆಯಲ್ಲಿ ಮನೆಯ ಹೊರಗಡೆ ಕಾಂಪೌಂಡ್ ಒಳಗಡೆ ಸಂಪ್ ನಿರ್ಮಾಣ ಮಾಡಿಕೊಂಡಾಗ ಏನಾಗುತ್ತೆ, ಇದ್ರ ಜೊತೆಗೆ ನೀವೇನಾದ್ರೂ ಇಲ್ಲಿ ಬೆಡ್ರೂಮ್, ವಾಯುಮೂಲೆಯಲ್ಲಿ ಕೇವಲ ಬೆಡ್ರೂಮ್ ಮಾಡ್ಕೊಂಡಾಗ ಇಲ್ಲಿ ಟಾಯ್ಲೆಟ್ ರೂಮ್ ಇಲ್ಲ ಅಂತ ತಿಳ್ಕೊಳ್ಳಿ. ಮನೆಯ ಒಳಗಡೆ ಟಾಯ್ಲೆಟ್ ರೂಮ್ ವಾಯುಮೂಲೆಯಲ್ಲಿ ಇರೋದಿಲ್ಲ ಅಂತ ತಿಳ್ಕೊಳ್ರಿ. ಟಾಯ್ಲೆಟ್ ರೂಮ್ ಎಲ್ಲಿ ಮಾಡಿರ್ತಾರೆ, ಇಲ್ಲಿ ಮಾಡಿರ್ತಾರೆ. ಇದು ಮಾಸ್ಟರ್ ಬೆಡ್ರೂಮು. ಅವಾಗ ಟಾಯ್ಲೆಟ್ ರೂಮ್ ಇಲ್ಲಿ ಮಾಡಿರ್ತಾರೆ. ಇದಕ್ಕೆ ಡೋರ್ ಇಲ್ಲಿ ಕೊಟ್ಟಿರ್ತಾರೆ. ಟಾಯ್ಲೆಟ್ ರೂಮ್ ನೋಡಿ ಈ ರೀತಿ ಮಾಡಿರ್ತಾರೆ. ಸೆಂಟರ್ ಅಂದ್ರೆ ಈ ಕಡೆ ವಾಯುಮೂಲೆಯಲ್ಲಿ ಬೆಡ್ರೂಮು, ಇಲ್ಲಿ ನೈಋತ್ಯ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮು, ಸೆಂಟರ್ ಅಂದ್ರೆ ಪಶ್ಚಿಮ ದಿಕ್ಕಲ್ಲಿ ಟಾಯ್ಲೆಟ್ ರೂಮ್ ಮಾಡ್ಕೊಂಡಿರ್ತಾರೆ. ಆಗ ಇಲ್ಲಿ ನೋಡಿ ಸಂಪು ವಾಯುಮೂಲೆಯಲ್ಲಿ ಮನೆ ಹೊರಗಡೆ ಅಂದ್ರೆ ಕಾಂಪೌಂಡ್ ಒಳಗಡೆ ಮಾಡ್ಕೊಂಡಿರ್ತಾರೆ. ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ, ಮನೆಯ ಹೆಣ್ಣು ಮಕ್ಕಳು ಅಂದ್ರೆ ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಮನೆಯಲ್ಲಿ ಇರ್ತಕ್ಕಂಥ ಯಾರಾದ್ರೂ ಒಬ್ಬರಿಗೆ ಮನಸ್ಸಿಗೆ ತುಂಬಾ ದುಃಖ ಆಗಿ ಅವರು ಯಾರಿಗೂ ಮನೆಯವರ ಹತ್ರ ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ ಹೇಳ್ಕೊಳ್ಳಾರ್ದಂಗೆ ಅವರು ಮಾನಸಿಕವಾಗಿ ಫುಲ್ ಕುಗ್ಗಿ ಸೂಸೈಡ್ ಅಟೆಂಪ್ಟ್ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಮಾಡಿಕೊಂಡಿದ್ದಾರೆ ಸಹ. ನಾವು ಅಂತ ಮನೆಯನ್ನು ಸಹ ಪರಿಶೀಲನೆ ಮಾಡಿದ್ದೀವಿ, ವಾಸ್ತು ವಿಜಿಟಿಂಗ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಸಂಪು ದಯವಿಟ್ಟು ವಾಯುಮೂಲೆಯಲ್ಲಿ ಮಾಡಬೇಡಿ, ದಯವಿಟ್ಟು ಸಂಪು ಮಾಡಬೇಡಿ. ಏನೇ ಆದ್ರೂ ನೀವು ಈಶಾನ್ಯ ಮೂಲೆಯಲ್ಲಿ ನೋಡಿ, ಇಲ್ಲಿ 9 ಭಾಗ ಮಾಡಿದ್ದೀನಿ ನೋಡಿ, ಒಂದು ಭಾಗ ಬಿಟ್ಟು 2 ಭಾಗ, 2 ಹಾಗೂ 3.5 ಇಲ್ಲಿವರೆಗೆ ಬರ್ಕೋಬಹುದು. 2ನೇ ಸ್ಥಾನ, 3ನೇ ಸ್ಥಾನ, 3-4 ಸ್ಥಾನ ಇದೆ ಅಲ್ಲ, ಇದರಲ್ಲಿ ಅರ್ಧ ನೀವು ಉಪಯೋಗಿಸ್ಕೊಳ್ಳಿ. ಸಂಪು ತಪ್ಪೇನಿಲ್ಲ. ಆಗ ಇಲ್ಲಿ ಉತ್ತರ ದಿಕ್ಕಿಗೆ ಮೇನ್ ಡೋರ್ ಇಲ್ಲಿ ಬರುತ್ತೆ. ಸಂಪಿದೆ ಅಲ್ವಾ, ಸಂಪು ನೇರವಾಗಿ ಮೇನ್ ಡೋರ್ ಬರಬಾರ್ದು. ಹಾಗಾಗಿ ಇಲ್ಲಿ ಮೇನ್ ಡೋರ್ ಬರುತ್ತೆ. ಮೇನ್ ಡೋರ್ ಅರ್ಥ ಆಯ್ತಾ? ಈ ರೀತಿ ಮಾಡ್ಕೋಬೇಕು ನೀವು. ಒಂದು ವೇಳೆ ನಿಮಗೆ ಒಂದು ವೇಳೆ ಪಶ್ಚಿಮಕ್ಕೆ ಮೇನ್ ರೋಡ್ ಇದ್ದರೆ, ರಸ್ತೆ ಇದ್ದರೆ ನೋಡಿ, ಪಶ್ಚಿಮಕ್ಕೆ ರಸ್ತೆ ಇದ್ದರೆ, ರೋಡ್ ಇದ್ರೆ ಆಗ ಏನ್ ಮಾಡ್ತೀರಾ, ತುಂಬಾ ಜನ ಈ ಕಾಂಪೌಂಡ್ಗೆ ವಾಯುಮೂಲೆಗೆ ಗೇಟ್ ಮಾಡ್ತಾರೆ. ಯಾವಾಗ ಪಶ್ಚಿಮ ದಿಕ್ಕಿಗೆ ರಸ್ತೆ ಇದ್ರೆ ಆಗ ವಾಯುಮೂಲೆ ಕಾಂಪೌಂಡ್ಗೆ ಗೇಟ್ ಮಾಡ್ಕೊಂತಾರೆ. ಗೇಟು ಇಲ್ಲಿ ಮಾಡ್ಕೊಂಡಾಗ ಇಲ್ಲಿ ನೋಡಿ ನೇರವಾಗಿ ಸಂಪು ಕುತ್ತೊಡಿತಾ ಇದೆ. ಈ ಗೇಟು ಪಶ್ಚಿಮ ವಾಯುಮೂಲೆ ಗೇಟು ನೇರವಾಗಿ ನೋಡಿ ಸಂಪಿದೆ. ಹಾಗಾಗಿ ಇಲ್ಲಿ ಮಾಡಬಾರ್ದು. ಒಂದು ವೇಳೆ ನಿಮಗೆ ಉತ್ತರಕ್ಕೆ ಹಾಗೂ ಪೂರ್ವಕ್ಕೆ ರಸ್ತೆ ಇದ್ರೆ ಮಾತ್ರ ನೀವು ಈಶಾನ್ಯ ಮೂಲೆಯಲ್ಲಿ, ಉತ್ತರ ಈಶಾನ್ಯ ಮೂಲೆಯಲ್ಲಿ ಸಂಪು ನಿರ್ಮಾಣ ಮಾಡ್ಕೋಬಹುದು. ನಿಮ್ಗೆ ಒಳ್ಳೆ ಫಲಿತಾಂಶ ಸಿಗುತ್ತೆ. ಅರ್ಥ ಆಯ್ತಾ? ಪಶ್ಚಿಮ ರೋಡ್ ಇದ್ದಾಗ ನೀವು ವಾಯುಮೂಲೆಗೆ ಕಾಂಪೌಂಡ್ ಗೇಟ್ ಮಾಡ್ಕೊಂಡಾಗ, ಎಂಟ್ರೆನ್ಸ್ ಮಾಡ್ಕೊಂಡಾಗ ಉತ್ತರ ಈಶಾನ್ಯದಲ್ಲಿ ಸಂಪು ನಿರ್ಮಾಣ ಮಾಡಬಾರ್ದು. ಎಲ್ಲಿ ಮಾಡ್ಕೋಬೇಕು ಅಂದ್ರೆ ನೋಡ್ರಿ, ಪೂರ್ವ ಈಶಾನ್ಯದಲ್ಲಿ ಮಾಡ್ಕೊಳ್ಳಿ. ಇಲ್ಲಿ 1ನೇ ಸ್ಥಾನ ಬಿಟ್ಟು ಪೂರ್ವ ಈಶಾನ್ಯದಲ್ಲಿ ನೋಡಿ, 2ನೇ ಸ್ಥಾನ ಇದೆಯಲ್ಲ, 2-3 ಸ್ಥಾನದಲ್ಲಿ ಇಲ್ಲಿ ನೀರಿನ ಸಂಪು ಮಾಡ್ಕೋಬಹುದು.
ಆಗ ಈ 4ನೇ ಸ್ಥಾನದಲ್ಲಿ ನೀವು ಮೇನ್ ಡೋರ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಆಯ್ತಾ? ಮೇನ್ ಡೋರ್ ಈ ರೀತಿ ಇದೆ. ಮತ್ತೆ ನೀವು ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಪೂರ್ವ ಈಶಾನ್ಯ ಆಗ್ಲಿ ಉತ್ತರ ಈಶಾನ್ಯ ಆಗ್ಲಿ ನೀವು ಕಾಂಪೌಂಡ್ಗೆ ಗೇಟ್ ಆಗ್ಲಿ ಇಡಬಾರ್ದು. ಹಾಗೂ ಪೂರ್ವ ಈಶಾನ್ಯ ಆಗ್ಲಿ ಉತ್ತರ ಈಶಾನ್ಯ ಆಗ್ಲಿ ಮೇನ್ ಡೋರ್ ಸಹ ಮಾಡ್ಕೋಬಾರ್ದು. ನಾನು ನಮ್ಮ ವಿಡಿಯೋದಲ್ಲಿ ಹೇಳಿದ್ದೀನಿ, ವಿಡಿಯೋ ನಂಬರ್ 14, ವಿಡಿಯೋ ನಂಬರ್ 14 ಒಮ್ಮೆ ನೋಡಿಕೊಳ್ಳಿ. ಇದೆ 14ನೇ ನಂಬರ್ ನಮ್ಮ ಚಾನಲ್ ಅಲ್ಲೇ ಇದೆ, ನಮ್ಮ BMD ವಾಸ್ತು ಚಾನಲ್ ಅಲ್ಲಿ ಇದೆ. ವಿಡಿಯೋ ನಂಬರ್ 14ರಲ್ಲಿ ಯಾವ ದಿಕ್ಕಿಗೆ ದ್ವಾರ ಬಾಗಿಲು ಯಾವ ಸ್ಥಾನದಲ್ಲಿ ಇಡಬೇಕು, ಇಟ್ರೆ ಧನ ಪ್ರಾಪ್ತಿ ಆಗುತ್ತೆ, ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇವೆ. ಇದು ಮುಖ್ಯವಾಗಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪಶ್ಚಿಮ ರೋಡ್ ಇದ್ದಾಗ ವಾಯುಮೂಲೆಗೆ ಗೇಟ್, ಕಾಂಪೌಂಡ್ ಗೇಟ್ ಇದ್ರೆ ಇದರ ನೇರವಾಗಿ ಈಶಾನ್ಯ ಮೂಲೆಗೆ ಉತ್ತರ ಈಶಾನ್ಯ ಮೂಲೆಗೆ ಸಂಪು ಇರಬಾರ್ದು. ಅವಾಗ ಏನ್ ಮಾಡ್ಕೋಬೇಕು, ನೀವು ಪೂರ್ವ ಈಶಾನ್ಯ ಮೂಲೆಗೆ ಸಂಪು ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಕುತ್ತು ಹೊಡಿತೈತೆ, ತುಂಬಾ ಸಮಸ್ಯೆ ಆಗುತ್ತೆ. ಯಾವಾಗ ಇಲ್ಲಿ ವಾಯುಮೂಲೆ ಕಾಂಪೌಂಡ್ ಗೇಟ್ ಮಾಡ್ಕೊಂಡು ಇದರ ನೇರವಾಗಿ ಉತ್ತರ ಈಶಾನ್ಯ ಮೂಲೆಗೆ ಸಂಪ್ ಮಾಡ್ಕೊಂಡ್ರೆ ತುಂಬಾ ಸಮಸ್ಯೆಗಳು ಬರ್ತವೆ. ಆಯ್ತಾ? ನೆಕ್ಸ್ಟ್, ಅದೇ ನೀವು ಈ ಪಶ್ಚಿಮ ಮೂಲೆಗೆ ಸಂಪು ನಿರ್ಮಾಣ ಮಾಡಿಕೊಂಡ್ರೆ, ಪಶ್ಚಿಮ ಮೂಲೆಗೆ ಸಂಪು ನಿರ್ಮಾಣ ಮಾಡಿಕೊಂಡ್ರೆ ಏನಾಗುತ್ತೆ, ಪಶ್ಚಿಮ ದಿಕ್ಕಿಗೆ ಸಂಪು ನಿರ್ಮಾಣ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಶನಿ ಕಾಟ ಜಾಸ್ತಿ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಶನಿ ಕಾಟ ಜಾಸ್ತಿ ಆಗುತ್ತೆ. ಯಾವ ರೀತಿ? ಮನೆಯ ಅಭಿವೃದ್ಧಿ ನಿಲ್ಲುತ್ತೆ, ಕುಟುಂಬದ ಅಭಿವೃದ್ಧಿ ನಿಲ್ಲುತ್ತೆ. ಹಾಗೂ ಯಾರಾದರೂ ಇಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಸಂಪು ನಿರ್ಮಾಣ ಮಾಡಿಕೊಂಡು ಅಥವಾ ಬೇರೆ ಮನೆ ನಿರ್ಮಾಣ ಮಾಡ್ತಾ ಇದ್ರೆ ಆ ಮನೆ ಕೂಡ ನಿರ್ಮಾಣ ಮಾಡುವುದು ಕೆಲಸ ನಿಂತೋಗುತ್ತೆ. ತುಂಬಾ ವಿಘ್ನಗಳು ಬರ್ತವೆ. ಮನೆ ಕಟ್ಟಬೇಕಾದ್ರೆ ಜಗಳ ಆಗುತ್ತೆ, ಅಥವಾ ಅರ್ಧ ಮನೆ ಕಟ್ಟಿ ಅರ್ಧ ಹಣ ಅನುಕೂಲತೆ ಆಗ್ಲಾರ್ದಂಗೆ ಇರುತ್ತೆ. ಅರ್ಥ ಆಯ್ತಾ? ಈ ರೀತಿ ಎಲ್ಲ, ಹಾಗೂ ಹೊಟ್ಟೆ ಸಮಸ್ಯೆ, ಹೊಟ್ಟೆ ನೋವು ಸಮಸ್ಯೆ ಈ ರೀತಿ ಎಲ್ಲ ಇರುತ್ತೆ. ಹಾಗೂ ಪುರುಷರು ಸಹ ಸಾಲಗಾರರಾಗ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್, ನೈಋತ್ಯ ಮೂಲೆಯಲ್ಲಿ ಒಂದ್ ವೇಳೆ ನೀವು ಸಂಪ್ ಮಾಡ್ಕೊಂಡ್ರೆ, ದಕ್ಷಿಣ ನೈಋತ್ಯ ಮೂಲೆ ಆಗ್ಲಿ ಪಶ್ಚಿಮ ನೈಋತ್ಯ ಮೂಲೆ ಆಗ್ಲಿ, ಇಲ್ಲಿ ನೀವು ಸಂಪ್ ಮಾಡ್ಕೊಂಡ್ರೆ ನೀವು ದುಡ್ದಿದ್ದೆಲ್ಲ ನೀರ್ ಹಣ ಬಂದಿದ್ದೆಲ್ಲ ಹಣ ನೀರ್ ಖರ್ಚದಂಗೆ ಖರ್ಚಾಗ್ತವೆ. ಆಮೇಲೆ ಆಸ್ತಿ ವಿಚಾರ ಯಾವ್ದಾದ್ರು ಬರದಿದ್ರೆ ಬರೋದಿಲ್ಲ. ಆನಂತರ ಶುಗರ್ ಕಾಯಿಲೆ ಬರುವ ಸಾಧ್ಯತೆ ಇದೆ. ಆನಂತರ ಸೊಂಟ ನೋವು, ಕಾಲು ನೋವು, ಇಮ್ಮಡ ಪಾದಗಳ ನೋವು, ಈ ತರ ಎಲ್ಲ ಬರುತ್ತೆ. ಅರ್ಥ ಆಯ್ತಾ? ಅದೇ ನೀವು ಆಗ್ನೇಯ ಮೂಲೆಯಲ್ಲಿ, ಇಲ್ಲಿ ಆಗ್ನೇಯ ಮೂಲೆಯಲ್ಲಿ ಸಂಪ್ ನಿರ್ಮಾಣ ಮಾಡಿಕೊಂಡರೆ ನಿಮ್ಮ ಟೋಟಲ್ ಬಿಸ್ನೆಸ್ ವ್ಯವಹಾರ, ಹಣದ ಒಂದು ಲೇವಾದೇವಿ ಎಲ್ಲ ಬಂದಾಗುತ್ತೆ. ಹಾಗಾಗಿ ಇಲ್ಲಿ ಆಗ್ನೇಯ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಸಂಪು ನಿರ್ಮಾಣ ಮಾಡಬಾರ್ದು. ಅರ್ಥ ಆಯ್ತಾ? ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಹೆಣ್ಣೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ಯಾವ್ದಾವುದು ಆರೋಗ್ಯ ಸಮಸ್ಯೆ? ಆಗ್ನೇಯ ಮೂಲೆಯಲ್ಲಿ ಸಂಪ ನಿರ್ಮಾಣ ಮಾಡಿಕೊಂಡ್ರೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ಯಾವ್ದ್ಯಾವ್ದು ಅಂದ್ರೆ ಜೀರ್ಣಾಂಗ ಭಾಗಗಳು, ಉದಾಹರಣೆಗೆ ಲಿವರ್ ಆಗ್ಲಿ ಅಥವಾ ಮೇದೋಜೀರಕ ಗ್ರಂಥಿ ಆಗ್ಲಿ, ಶುಗರ್ ಬರುವ ಕಾಯಿಲೆ ಇರುತ್ತೆ. ಹಾಗೂ ಸಣ್ಣ ಕರಳು ಹಾಗೂ ದೊಡ್ಡ ಕರಳು ಅಂತಾರಲ್ಲ, ಅದರದೊಂದು ಸಮಸ್ಯೆ ಬರುತ್ತೆ. ಇನ್ನು ನಿಮಗೆ ಕೆಲವರು ಏನ್ ಮಾಡ್ತಾರೆ, ಈಶಾನ್ಯ ಮೂಲೆಯಲ್ಲಿ ಮನೆಯ ಒಳಗಡೆ ಸಂಪು ನಿರ್ಮಾಣ ಮಾಡ್ಕೊಂತಾರೆ. ಸರ್ ನಮಗೆ ಜಾಗ ಇಲ್ಲ ಸರ್, ನಮ್ದು ಚಿಕ್ಕದ ಮನೆ, ಜಾಗ ಇಲ್ಲ ನಮಗೆ, ಹಾಗಾಗಿ ಈಶಾನ್ಯ ಮೂಲೆಯಲ್ಲಿ ಮನೆ ಒಳಗಡೆ ಈಶಾನ್ಯ ಮೂಲೆಯಲ್ಲಿ ನಾವು ಸಂಪು ನಿರ್ಮಾಣ ಮಾಡ್ಕೊಂಡಿವಿ. ಈ ತರ ಸಹ ಮಾಡಬಾರ್ದು. ಅರ್ಥ ಆಯ್ತಾ? ಹಾಗೂ ಮನೆಯ ಮಧ್ಯದಲ್ಲಿ ಸಹ ಸಂಪು ನಿರ್ಮಾಣ ಮಾಡಬಾರ್ದು. ಇದು ಬ್ರಹ್ಮಸ್ಥಾನ.
ನೋಡಿ, ಅರ್ಥ ಆಯ್ತಾ? ಮನೆ ಮಧ್ಯದಲ್ಲಿ ಸಂಪು ನಿರ್ಮಾಣ ಮಾಡಬಾರದು. ಯಾಕಂದ್ರೆ ಇದು ಬ್ರಹ್ಮಸ್ಥಾನ, ಇದು ಖಾಲಿಯಾಗಿ ಇರ್ಬೇಕು. ತೊಟ್ಟಿ ಕಟ್ಟೋದಾಗ್ಲಿ ಈ ರೀತಿ ಎಲ್ಲ ಮಾಡಬಾರ್ದು. ಮಾಡ್ಕೊಂಡ್ರೆ ಒಂದ್ ವೇಳೆ ಸಂಪು ಮಾಡ್ಕೊಂಡ್ರೆ ಏನಾಗುತ್ತೆ, ಹೊಟ್ಟೆಯಲ್ಲಿ ಹುಣ್ಣು ಆಗುವ ಸಾಧ್ಯತೆ ಇದೆ. ಹಾಗಾಗಿ ಮನೆಯ ಮಧ್ಯಭಾಗದಲ್ಲಿ ನೀರಿನ ಸಂಪು ಮಾಡ್ಕೋಬಾರ್ದು. ಕೇವಲ ಉತ್ತರ ಈಶಾನ್ಯ ಹಾಗೂ ಪೂರ್ವ ಈಶಾನ್ಯ ಸಂಪು ಮಾಡ್ಕೊಂಡ್ರೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಅದು ಕೂಡ ನೀವು ಯಾವುದೇ ಕುತ್ತಿಲ್ದಂಗೆ, ಈಗ ನೋಡಿ ಪೂರ್ವ ಈಶಾನ್ಯಕ್ಕೆ ಕಾಂಪೌಂಡ್ ಗೇಟ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ರಿ, ಇಲ್ಲಿ ಗೇಟ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ರಿ. ನೋಡಿ, ಗೇಟ್ ಮಾಡ್ಕೊಂಡ್ರೆ ನೋಡಿ ನೇರವಾಗಿ ಕುತ್ತು ಬರುತ್ತೆ ತಾನೆ, ಇಲ್ಲಿ ನೇರವಾಗಿ ಕುತ್ತು ಬರುತ್ತೆ ನೋಡಿ, ಸಂಪಿಗೆ ಕುತ್ತು ಬರುತ್ತೆ. ಹಾಗಾಗಿ ಇಲ್ಲಿ ಮಾಡ್ಕೋಬಾರ್ದು, ಹಾಗೂ ಈ ಮೂಲೆಯಲ್ಲಿ ಸಹ ಮಾಡ್ಕೋಬಾರ್ದು ನೀವು ಸಂಪು. ಇದು ತಪ್ಪಿದೆ. ಅರ್ಥ ಆಯ್ತಾ? ಉತ್ತರ ಈಶಾನ್ಯ ಕಾಂಪೌಂಡ್ ಗೇಟ್ ಸಹ ನೀವು ಮಾಡಬಾರ್ದು. ನೋಡಿ, ಉತ್ತರ ಈಶಾನ್ಯ ಕಾಂಪೌಂಡ್ ಗೇಟ್ ಮಾಡ್ಕೊಂಡ್ರೆ ನೋಡಿ ನೇರವಾಗಿ ಇಲ್ಲಿ ಪೂರ್ವ ಈಶಾನ್ಯದಲ್ಲಿ ನೀವು ಸಂಪು ಮಾಡ್ಕೊಂಡಿದ್ದೀರಾ, ಇಲ್ಲಿ ಇದಕ್ಕೆ ಕುತ್ತು ಹೊಡೆಯುತ್ತೆ. ಮತ್ತೆ ಮನೆ ಯಜಮಾನನ ತಲೆ ಸರಿ ಇರಲ್ಲ, ನರಗಳ ದೌರ್ಬಲ್ಯ ಹಾಗೂ ದುಷ್ಟ ಚಟಗಳಿಗೆ ವಶವಾಗುವುದು, ಈ ರೀತಿ ಎಲ್ಲ ಇರುತ್ತೆ. ಹಾಗೂ ಮಕ್ಕಳ ಅಭಿವೃದ್ಧಿ ಅಂದ್ರೆ ಮಕ್ಕಳ ಎಜುಕೇಶನ್ ಆಗ್ಲಿ, ಮಕ್ಕಳ ವಿದ್ಯಾಭ್ಯಾಸ ಆಗ್ಲಿ, ಅದು ಕೂಡ ಸಹ ನಿಮಗೆ ಅವರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಕುತ್ತು ಯಾವುದು ಬರಲಾರ್ದಂಗೆ, ಯಾವ ದಿಕ್ಕಿಗೆ ನಿಮ್ಮ ಮನೆಗೆ ಯಾವ ದಿಕ್ಕಿಗೆ ರಸ್ತೆ ಇದೆನೋ ಅದರ ಪ್ರಕಾರ ಕುತ್ತು ಬರಲಾರ್ದ ಹಾಗೆ ನೀವು ಸಂಪನ್ನು ನಿರ್ಮಾಣ ಮಾಡಿಕೊಂಡು ಸುಖವಾಗಿ ಜೀವನ ಮಾಡಲಿ ಅನ್ನೋ ನಮ್ಮ ಉದ್ದೇಶ. ಹಾಗಾಗಿ ಈ ಮಾಹಿತಿಯನ್ನು ನಿಮಗೆ ನಾವು ಹೇಳ್ತಾ ಇದ್ದೀವಿ. ಇನ್ನು ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಸಂಪ್ ಬಗ್ಗೆ, ಅಥವಾ ನಿಮ್ಮ ಮನೆಯಲ್ಲಿ ಈ ತರ ಏನಾದರೂ ಇದ್ರೆ ದಯವಿಟ್ಟು ಅದನ್ನ ಸರಿ ಮಾಡ್ಕೊಳ್ಳಿ. ಉದಾಹರಣೆಗೆ ವಾಯುಮೂಲೆಗೆ ನೀರಿನ ಸಂಪಿದ್ರೆ ಅದನ್ನ ಕಂಪ್ಲೀಟ್ ಸಂಪೂರ್ಣ ತೆಗಿಲೇಬೇಕು, ಡೆಮೊಲಿಷ್ ಮಾಡಿ ತೆಗೆದು ಅದನ್ನ ಮುಚ್ಚಾಕ್ಬೇಕು. ಇದೇ ಇದಕ್ಕೆ ಪರಿಹಾರ, ಬೇರೆ ಪರಿಹಾರ ಏನಿಲ್ಲ. ಅರ್ಥ ಆಯ್ತಾ? ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಹೆಚ್ಚಾಗಿ ಲೈಕ್ ಮಾಡಿ. ಇನ್ನೂ ನಿಮಗೆ ಹೊಸ ಹೊಸ ವಿಡಿಯೋಗಳು ನಿಮ್ಮ ಮುಂದೆ ಇಡ್ತೀನಿ. ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಸಿಂಬಲ್ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಶನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ.